ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕ್ಲಾಸು ಅನುಭೋಗಿಯ ವರ್ತನೆ ಸಿದ್ಧಾಂತ. ಅದರಲ್ಲಿ 6 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸಲು ಅಥವಾ ಯಾವ ರೀತಿ ರೇಖಾಚಿತ್ರಗಳನ್ನು ಬಿಡಿಸಬೇಕು ಅಂತಕ್ಕಂಥದ್ದು ಇವತ್ತಿನ ಕ್ಲಾಸನ್ನು ತಗೊಳ್ತಕ್ಕಂಥದ್ದು. ಫಸ್ಟು ಪ್ರಶ್ನೆ 6 ಕೆಳಗಿನ ಪ್ರಶ್ನೆಗಳಿಗೆ 20 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಪ್ರತಿಯೊಂದಕ್ಕೆ 6 ಅಂಕದ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆ ನೋಡಿ, ಒಂದನೇದು, ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಪ್ರಶ್ನೆ. ಇಲ್ಲಿ ಉತ್ತರ ಸಹಜವಾಗಿ ಒಂದು ಸರಕಿನ ಹೆಚ್ಚು ಘಟಕಗಳನ್ನು ಅನುಭೋಗದೊಂದಿಗೆ ಸೀಮಂತ ತುಷ್ಟಿಗುಣ ಇಳಿಮುಖವಾಗುವುದನ್ನು ಗಮನಿಸುತ್ತೇವೆ. ಇಲ್ಲಿ ಸೀಮಂತ ಅಂತಂತಂದರೆ ಒಂದು ಹೆಚ್ಚುವರಿ ಘಟಕದಿಂದ ಪಡೆಯುವ ತುಷ್ಟಿಗುಣವನ್ನು ನಾವು ಸೀಮಂತ ತುಷ್ಟಿಗುಣ ಎಂದು ಕರೆಯುತ್ತೇವೆ. ಏಕೆಂದರೆ ಸರಕನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೊಂದಿದ್ದಾಗ ಅದನ್ನು ಮತ್ತಷ್ಟು ಹೊಂದುವ ಬಯಕೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದನ್ನು ಕೋಷ್ಟಕ ಮತ್ತು ರೇಖಾಚಿತ್ರದಲ್ಲಿ ಕಾಣುತ್ತೇವೆ. ಇದು ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ಅನುಸರಿಸುತ್ತದೆ. ಇತರೆ ಸರಕುಗಳು ಅನುಭೋಗವನ್ನು ಸ್ಥಿರವಾಗಿತ್ತು. ಒಂದು ಸರಕಿನ ಘಟಕಗಳ ಅನುಭೋಗವನ್ನು ಹೆಚ್ಚಿಸಿದಂತೆ ಆ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಪಡೆಯುವ ಸೀಮಂತ ತುಷ್ಟಿಗುಣವನ್ನು ಕಡಿಮೆಯಾಗುತ್ತದೆ ಎಂದು ಇಳಿಮುಖ ಸೀಮಂತ ತುಷ್ಟಿಗುಣ ನಿಯಮವನ್ನು ತಿಳಿಸ್ತಕ್ಕಂಥದ್ದು. ಈ ನಿಯಮವನ್ನು ಡಾಕ್ಟರ್ ಆಲ್ಫರ್ಡ್ ಮಾರ್ಷಲ್ ಅವರು ಪ್ರತಿಪಾದಿಸಿದ್ದಾರೆ. ಇದನ್ನು ಈ ಒಂದು ಕೋಷ್ಟಕದ ಮುಖಾಂತರ ತಮಗೆ ತಿಳಿಸ್ತಕ್ಕಂಥದ್ದು. ಇಲ್ಲಿ ನೋಡಿ, ಮಾವಿನ ಹಣ್ಣಿನ ಘಟಕಗಳು ಒಟ್ಟು ತುಷ್ಟಿಗುಣ ಮತ್ತು ಸೀಮಂತ ತುಷ್ಟಿಗುಣ. ಈ ಒಂದು ಮಾವಿನ ಹಣ್ಣನ್ನು ನಾವು ಸೇವನೆ ಮಾಡಿದಾಗ ಆ ಮಾವಿನ ಹಣ್ಣಿನಲ್ಲಿರ್ತಕ್ಕಂಥ ಶಕ್ತಿ, ಒಬ್ಬ ವ್ಯಕ್ತಿ ಅದನ್ನು ಹೀರಿಕೊಂಡಾಗ ಅಥವಾ ಅನುಭೋಗಿಸಿದಾಗ ಅವನಿಗೆ ಅದರಿಂದ ಸಿಗ್ತಕ್ಕಂಥ ಸಂತೋಷ, ಖುಷಿ, ತೃಪ್ತಿ ಇಲ್ಲಿ ಏನಾಗುತ್ತೆ ಅಂತಾರೆ, ಒಟ್ಟು 12 ಆಗುತ್ತೆ. ಮತ್ತು ಸೀಮಂತ ತುಷ್ಟಿಗುಣದಲ್ಲಿ ಕೂಡ 12 ಆಗುತ್ತೆ. ಅನುಭೋಗಿ ಒಂದು ಸರಕು
ಅನುಭೋಗಿಸಿದ ನಂತರ ಇನ್ನೊಂದು ಸರಕನ್ನು ಅನುಭೋಗಿಸುತ್ತಾನೆ. ಇಲ್ಲಿ ಎರಡನೇ ಸರಕಿನಿಂದ ಅವನಿಗೆ ಒಟ್ಟು ತುಷ್ಟಿಗುಣ 18 ಆಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳಿಗೂ ಸರ್ 12 ಇದ್ದಿತ್ತು ಮತ್ತು 18 ಆಗೈತೆ ಅಂದರೆ ಈ ಒಂದು ಸರಕಿನಿಂದ 12 ಆದಾಗ ಎರಡನೇ ಸರಕಿನಿಂದ ಅವನಿಗೆ ಏನು ಸಿಗುತ್ತೆ ಅಂತಂತಂದರೆ ಆ ಎರಡನೇ ಸರಕಿನಲ್ಲಿಯೂ ಕೂಡ ವಸ್ತುವಿನಲ್ಲಿ ಆ ಶಕ್ತಿ ಇರುತ್ತೆ. ಆ ಶಕ್ತಿ ಈ ಒಂದನೇ ಸರಕು ಮತ್ತು ಎರಡನೇ ಸರಕನ್ನು ಎರಡನ್ನು ಕೂಡಿಸಿದಾಗ ಪ್ಲಸ್ ಎಷ್ಟಾಗುತ್ತೆ ಅಂತಂದರೆ 18 ಆಗುತ್ತೆ. ಆದರೆ ಇಲ್ಲಿ ಸೀಮಂತ ತುಷ್ಟಿಗುಣ ಮೊದಲು 6 ಇದ್ದಿದ್ದು ಅದು 12 ಇದ್ದಿದ್ದು 6ಕ್ಕಾಗುತ್ತೆ. ಇಲ್ಲಿ ಏನಾಗ್ತದೆ ಅಂತಂದರೆ ಆ ಒಂದು ಸೀಮಂತ ತುಷ್ಟಿಗುಣ ನಾವು ಸೇವನೆ ಮಾಡುವಾಗ ಅದರಂದಿರ್ತಕ್ಕಂಥ ಒಂದು ರುಚಿ, ಅದರಲ್ಲಿರ್ತಕ್ಕಂಥ ಶಕ್ತಿ, ಅದರಲ್ಲಿರ್ತಕ್ಕಂಥ ಆ ವಸ್ತುವಿನಲ್ಲಿ ಅಷ್ಟೇ ಇರ್ಬೋದು. ಆದರೆ ಮನುಷ್ಯ ಗ್ರಾಹಕ ಅಥವಾ ಅನುಭೋಗಿಸೋದ್ರಿಂದ ಅದನ್ನು ಕಡಿಮೆ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೂರನೇ ಸರಕು ಒಟ್ಟು ತುಷ್ಟಿಗುಣ 12 ಆಗುತ್ತೆ. ಸೀಮಂತ ತುಷ್ಟಿಗುಣ ಎಷ್ಟಾಗುತ್ತೆ ಅಂತಂದರೆ 4 ಆಗುತ್ತೆ. ಅದೇ ರೀತಿಯಾಗಿ 5ನೇ ಮಾವಿನ ಹಣ್ಣಿನಿಂದ ಒಟ್ಟು ತುಷ್ಟಿಗುಣ 24 ಆಗುತ್ತೆ ಮತ್ತು ಸೀಮಂತ ತುಷ್ಟಿಗುಣ 2 ಆಗುತ್ತೆ. ಇಲ್ಲಿ ಈ ಸೀಮಂತ ತುಷ್ಟಿಗುಣವನ್ನು ನಿರಂತರವಾಗಿ ಏನಾಗಿದೆ ಅಂತಂದರೆ ಇಳಿಕೆ ಕ್ರಮದಲ್ಲಿ ತೋರಿಸ್ತಾ ಇದ್ದೇವೆ. ಇಲ್ಲಿ ಇದಕ್ಕೇನಂತೀವಿ ಅಂತಂದರೆ ಇಳಿಕೆ ಕ್ರಮ. ಇದು ನೋಡಿ, ಇದು ಕೆಳಗಡೆ ಇಳಿಕೆ ಸಿಂಬಲ್ ತೋರಿಸ್ಬೋದು. ಆದರೆ ಏನಾಗಿದೆ ಅಂತಂದರೆ ಇದು ಒಟ್ಟು ತುಷ್ಟಿಗುಣ ಏರಿಕೆ ಕ್ರಮ. ನೋಡಿ, ಸರಕು ಒಬ್ಬ ಅನುಭೋಗಿ 5ನೇ ಒಂದು ಸರಕನ್ನು ಅನುಭೋಗಿಸಿದ್ದಾಗ ಒಟ್ಟು ತುಷ್ಟಿಗುಣದಲ್ಲಿ ಇಲ್ಲಿ ಕೂಡ 24 ಇರುತ್ತೆ. 5ನೇ ಸರಕಿಲಿಂದ ಕೂಡ 24 ಆಗುತ್ತೆ. ಇಲ್ಲಿ ಈ ಥರ ಯಾಕಾಗುತ್ತೆ ಅಂತಂದರೆ ಅನುಭೋಗಿ ಮಾವಿನ ಹಣ್ಣಿನ ಘಟಕಗಳನ್ನು ಸೇವಿಸಿ ಆಲ್ರೆಡಿ ಅವನ ಒಟ್ಟು ತುಷ್ಟಿಗುಣವನ್ನು ಹೆಚ್ಚಳ ಆಗಿದ್ದು, ಆದರೆ ಆ ತುಷ್ಟಿಗುಣ ಹೆಚ್ಚಳ ಆದಂತೆ ಅವನಿಂದ ಆ ಸೀಮಂತ ತುಷ್ಟಿಗುಣ ಏನಾಗಿದೆ ಅಂತಂದರೆ ಕಡಿಮೆಯಾಗಿ ಅದು 0 ಮಟ್ಟವನ್ನು ತಲುಪಿದೆ. ಆದರೂ ಕೂಡ ಅನುಭೋಗಿ ಇನ್ನೊಂದು ಸರಕನ್ನು ಕಂಟಿನ್ಯೂಯಸ್ ಆಗಿ ಅನುಭವಿಸ್ತಾನೆ. 6ನೇ ಸರಕು. ಈ 6ನೇ ಸರಕಿನಿಂದ ಒಟ್ಟು ತುಷ್ಟಿಗುಣ ಏನಾಗ್ತದೆ ಅಂತಂದರೆ 22 ಆಗ್ತಕ್ಕಂಥದ್ದು. ಇಲ್ಲಿ 22 ಯಾಕಾಯ್ತು ಅಂತ ಹೋಗಿದರೆ 24ರಲ್ಲಿ ಸೇವನೆ ಮಾಡಿ ಅವ ಏನಾಗಿದೆ ಅಂತಂದರೆ ಇಲ್ಲಿ -2 ಅಂದರೆ ಹೊಟ್ಟೆ ತುಂಬಿ ಏನಾಗಿದೆ ಜಾಸ್ತಿ ಅನುಭೋಗ ಆದಾಗ ಸಹಜವಾಗಿ ಆ ವ್ಯಕ್ತಿ ಏನಾಗ್ತದೆ ಅಂತಂದರೆ ಅವ ಸೇವನೆ ಮಾಡಿರ್ತಕ್ಕಂಥ ಮಾವಿನ ಹಣ್ಣಿನ ಘಟಕವನ್ನು ರಿವರ್ಸ್ ಆಗಿ ಉಲ್ಟಿ ಆಗ್ತದೆ. ಈ ಉಲ್ಟಿ ಆದಾಗ ಏನಾಗ್ತದೆ 24ರಲ್ಲಿ ಮೈನಸ್ ನಾವು 2 ಉಲ್ಟಿ ಆದಾಗ ಸಹಜವಾಗಿ 2 ಮೈನಸ್ ಮಾಡಿದಾಗ ಇದು 24 ಆಗುತ್ತದೆ. ಇದನ್ನು ನಾವು ಒಟ್ಟು ತುಷ್ಟಿಗುಣವನ್ನು ಈ ರೀತಿ ಆಗ್ತಕ್ಕಂಥದ್ದು. ಇದಕ್ಕೆ ಕೋಷ್ಟಕ ಇದು ಯಾವ ರೀತಿ ಅಪ್ಲೈ ಆಗಿದೆ ಅಂತಂದರೆ ಈ ಒಂದು ನಿಯಮ
ಒಬ್ಬ ವ್ಯಕ್ತಿಗೆ ಹೋಲಿಕೆ ಮಾಡಿ ನೋಡಿದಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಅನುಭವಿ ನಿರಂತರವಾಗಿ ನಾವು ಕಂಟಿನ್ಯೂಯಸ್ ಆಗಿ ಮಾವಿನ ಹಣ್ಣಿನ ಸೇವನೆ ಮಾಡ್ಕೋತಾ ಹೋದಂಗೆ ಒಟ್ಟು 6 ಏನಾಗಿದೆ ಅಂತಂದರೆ ಘಟಕಗಳಷ್ಟು ಸೇವನೆ ಆಗಿದೆ. ಆ 6 ಘಟಕದಿಂದ ಇಲ್ಲಿ ಅವನು 4 ಘಟಕವರೆಗೂ ಏರಿಕೆಯಾಗಿ 5ನೇ ಘಟಕದಲ್ಲಿ ಸ್ಥಗಿತವಾಗಿ 6ನೇ ಘಟಕದಲ್ಲಿ ಮೈನಸ್ ಆಗಿರ್ತಕ್ಕಂಥದ್ದು ಒಟ್ಟು ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೇವೆ. ಅದನ್ನೇ ಸೀಮಂತ ದೃಷ್ಟಿಕೋನದಲ್ಲಿ ನಿರಂತರವಾಗಿ ಇಳಿಕೆಯಾಗಿದ್ದು 4 ಘಟಕದವರೆಗೆ ಇಳಿಕೆಯಾಗಿದ್ದು 5ನೇ ಘಟಕಕ್ಕೆ 0 ಆಗುತ್ತೆ, 6ನೇ ಘಟಕಕ್ಕೆ -2 ಆಗುತ್ತೆ. ಇದನ್ನು ಯಾವ ರೀತಿ ಇದೆ ಅಂತಕ್ಕಂಥದ್ದು ಆ ಕೋಷ್ಟಕದಿಂದ ತಮಗೆ ಅರ್ಥೈಸಿದ್ದೇನಂತ ಭಾವಿಸ್ತಾ ಇದ್ದೀನಿ. ಈಗ ಈ ಒಂದು ರೇಖಾಚಿತ್ರದ ಮುಖಾಂತರ ತಮಗೆ ಮತ್ತಿಷ್ಟು ಸರಳೀಕೃತವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಓವಾಯ್ದಲ್ಲಿ ನಾವು ಏನೇನು ಅಳೀತಾ ಇದ್ದೆವು ಅಂತಕ್ಕಂಥದ್ದು ತಮ್ಮೆದುರಿಗೆ ತೋರಿಸ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಥರ ರೇಖಾಚಿತ್ರ ಇದೆ. ಇದು ಓವಾಯ್ದಲ್ಲಿ ಏನು ನಡೀತಾ ಇದೆ ಅಂತಂದರೆ ಇಲ್ಲಿವರೆಗೂ ಇದೆ. ಇಲ್ಲಿ 30 ಓವಾಯ್ದಲ್ಲಿ ಟಿ ಯು ಅಂತಂದರೆ ಒಟ್ಟು ತುಷ್ಟಿಗುಣ, ತುಷ್ಟಿಗುಣ. ಓ ಎಕ್ಸ್ದಲ್ಲಿ ನಾವು ಏನು ಹೇಳ್ತೇವೆ, ಘಟಕಗಳು ಅಥವಾ ಮಾವಿನ ಹಣ್ಣಿನ ಘಟಕಗಳು. ಮಾವಿನ ಹಣ್ಣಿನ ಘಟಕಗಳು. ನೋಡಿ, ಫಸ್ಟು 1ನೇ ಯೂನಿಟ್ ಮಾವಿನ ಹಣ್ಣು 12 ಅಂತಾರೆ. 1ನೇ ಯೂನಿಟ್ ಮಾವಿನ ಹಣ್ಣು 10 ಇಲ್ಲದ ಅಂದ್ಮೇಲೆ 12 ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭ ಆಗುತ್ತೆ. 12 ಆ ನಂತರ 2ನೇ ಯೂನಿಟ್ಲಿಂದ 18, 3ನೇ ಯೂನಿಟ್ಲಿಂದ 22, 4ನೇ ಯೂನಿಟ್ಲಿಂದ 22, 24, 5ನೇ ಯೂನಿಟ್ಲಿಂದ ಅದು ಕೂಡ 24, 6ನೇ ಯೂನಿಟ್ಲಿಂದ ಮೈನಸ್ ಏನಾಗುತ್ತೆ ಮತ್ತೆ 22. ಇದನ್ನು ನಾವು ಏರಿಕೆ ಕ್ರಮದಲ್ಲಿ ತೋರಿಸ್ತಕ್ಕಂಥದ್ದು. ಈಗ ಶ್ರೀಮಂತ ದೃಷ್ಟಿಗುಣ ನೋಡಿ, 1ನೇ ಯೂನಿಟ್ಲಿಂದ 12 ಇದೆ, 2ನೇ ಯೂನಿಟ್ಲಿಂದ 6 ಇದೆ, 3ನೇ ಯೂನಿಟ್ಲಿಂದ 4 ಇದೆ, 4ನೇ
4ನೇ ಯೂನಿಟ್ಲಿಂದ 2 ಇದೆ. 5ನೇ ಯೂನಿಟ್ಲಿಂದ 0 ಇದೆ. 6ನೇ ಯೂನಿಟ್ಲಿಂದ -2 ಇದೆ. ಹೌದಾ? -2 ಇದೆ. ಇಲ್ಲಿ ನೋಡಿ, ಇದನ್ನು ಈ ಒಂದು ಗೆರೆಯನ್ನು ನಾವು ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿಂದ ಇಲ್ಲಿವರೆಗೆ, ಇಲ್ಲಿ. ಅದೇ ರೀತಿ ನಾವು ಒಟ್ಟು ಇದಕ್ಕೇನಂತೇವೆ, ಒಟ್ಟು ತುಷ್ಟಿಗುಣ, ಟೋಟಲ್ ಯುಟಿಲಿಟಿ ಅಂತ ಕರಿತೇವೆ. ಸೀಮಂತ ತುಷ್ಟಿಗುಣ ನೋಡಿ 12, 6, 4, 2, 0, -2. ಇದಕ್ಕೆ ನಾವು MU ಅಂತಂದರೆ ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೇವೆ. ಇದನ್ನು ನಾವು ಏನಂತೆ ಸೀಮಂತ ತುಷ್ಟಿಗುಣ. ಯಾವ ತುಷ್ಟಿಗುಣ ರೀ? ಸೀಮಂತ ತುಷ್ಟಿಗುಣ. ಇಲ್ಲಿ ಒಟ್ಟು ತುಷ್ಟಿಗುಣ. ಈಗ ಈ ಕೋಷ್ಟಕವನ್ನೇ ವಿವರಣೆ ನೋಡಿ. ಮೇಲಿನ ಕೋಷ್ಟಕದಲ್ಲಿ ಪ್ರಕಾರ ಮಾವಿನ ಹಣ್ಣಿನ 1ನೇ ಘಟಕದಿಂದ 4ನೇ ಘಟಕದವರೆಗೆ, ಅಂದರೆ 1 2 3 4 5, ಮತ್ತು ಸೀಮಂತ ತುಷ್ಟಿಗುಣ ಕ್ರಮವಾಗಿ ಸೀಮಂತ ತುಷ್ಟಿಗುಣ 12, 6, 4, 2 ಕ್ರಮವಾಗಿ ಏನಾಗಿದೆ, ಘಟಕದವರೆಗೆ ಏನಾಗಿದೆ, ಇಳಿಕೆಯಾಗುತ್ತಾ ಹೋಗುತ್ತದೆ. ಇದೇ ಸಂದರ್ಭದಲ್ಲಿ ಒಟ್ಟು ತುಷ್ಟಿಗುಣವು ಕ್ರಮವಾಗಿ 12, 18, 22, 24ರವರೆಗೆ ಏನಾಗಿದೆ, ಏರಿಕೆಯಾಗುತ್ತದೆ. ತುಷ್ಟಿಗುಣ 5ನೇ ಘಟಕದಿಂದಲೇ 0 ಆಗುತ್ತದೆ. 6ನೇ ಘಟಕದಿಂದ ಅನುಭೋಗದೊಂದಿಗೆ ಸೀಮಂತ ತುಷ್ಟಿಗುಣ ರೇಖಾಚಿತ್ರದಲ್ಲಿ ಸೀಮಂತ ತುಷ್ಟಿಗುಣ ಮತ್ತು ಒಟ್ಟು ತುಷ್ಟಿಗುಣಗಳ ಮೌಲ್ಯಗಳನ್ನು ವಿವಿಧ ಪ್ರಮಾಣ ಸರಕುಗಳ ಅನುಭೋಗದೊಂದಿಗೆ ಪಡೆಯಲಾಗಿದೆ. ಸೀಮಂತ ತುಷ್ಟಿಗುಣ ರೇಖೆ ಇಳಿಕೆಯಾಗಿ 5ನೇ ಬಿಂದುವಿನಲ್ಲಿ ಸಮತಲ ರೇಖೆಯನ್ನು ಛೇದಿಸಿದೆ. ಇದನ್ನೇ ನೇರದಲ್ಲಿ ಒಟ್ಟು ತುಷ್ಟಿಗುಣವನ್ನು ತಟಸ್ಥವಾಗಿದೆ ಮತ್ತು 6ನೇ ಬಿಂದುವಿನಲ್ಲಿ ಸೀಮಂತ ತುಷ್ಟಿಗುಣ ಏನಾಗಿದೆ ಅಂದರೆ ಋಣಾತ್ಮಕವಾಗಿದೆ. ಅಂದರೆ ಗೆರೆಯ ಕೆಳಗಡೆ ಬಂದಿರತಕ್ಕಂಥದ್ದು ನಾವು ಋಣಾತ್ಮಕ ಅಂತೇವೆ. ಇದನ್ನೇ ನೇರದಲ್ಲಿ ಒಟ್ಟು ತುಷ್ಟಿಗುಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ. ಈ ರೀತಿ ನಾವು ಸೀಮಂತ ತುಷ್ಟಿಗುಣವನ್ನು ರೇಖಾಚಿತ್ರದ ಮುಖಾಂತರ ವಿವರಿಸ್ತಕ್ಕಂಥದ್ದು. ಇದು ನಿಮ್ಮ ಎಕ್ಸಾಮ್ದಲ್ಲಿ 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ನೀವು ಇಷ್ಟು ಬರೆದಿದ್ದೆ ಆದರೆ ನಿಮಗೆ ಏನಾಗ್ತಾಯಿದೆ ಅಂತಂದರೆ
6 ಅಂಕಗಳು ಸಿಗುತ್ತದೆ. 6 ಮಾರ್ಕ್ಸ್ಗಳು ನೀವು ಪಡೆಯಬಹುದು. ಇದು ಭಾಳ ಮಹತ್ವವಾಗಿರ್ತಕ್ಕಂಥ ಪ್ರಶ್ನೆ. ಇದು ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಪ್ರಶ್ನೆ ಕೇಳಿ ನಾನು ಅರ್ಥ ಮಾಡಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್, ಅನುಭೋಗಿಯ ಆದರ್ಶ ಆಯ್ಕೆಯನ್ನು ವಿವರಿಸಿ ಅಂತ. ಇದು ಕೂಡ 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಉತ್ತರ, ಅನುಭೋಗಿಯು ಆದ್ಯತೆ ನೀಡಬಹುದಾದ ಹಲವು ಸಂಯೋಜನೆಗಳನ್ನು ಹೊಂದಿರುವ ಹಲವು ಇಲ್ಲಿ ಔದಾಸೀನ ವಕ್ರರೇಖೆಗಳಲ್ಲಿ ಯಾವುದಕ್ಕೆ ಆದ್ಯತೆ ನೀಡುತ್ತಾಳೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಸಾಮಾನ್ಯವಾಗಿ ಅನುಭೋಗಿಯು ವಿವೇಚನಶೀಲವುಳ್ಳ ಆಗಿದ್ದು ವಿಚಾರವಂತ, ಬುದ್ಧಿವಂತ, ತಿಳುವಳಿಕೆ ಹೊಂದಿರತಕ್ಕಂಥ ವ್ಯಕ್ತಿ ಯಾವ ಸಂಯೋಜನೆಗಳಿಗೆ ತನ್ನ ಗರಿಷ್ಠ ತೃಪ್ತಿಯನ್ನು ನೀಡುತ್ತದೆಯೋ ಅಂಥ ಸಂಯೋಜನೆಗೆ ಆದ್ಯತೆಯನ್ನು ನೀಡುತ್ತಾಳೆ. ಈ ಆಯ್ಕೆಯನ್ನು ಆದರ್ಶ ಆಯ್ಕೆಯಾಗಿರುತ್ತದೆ. ವಿವೇಚನಶೀಲ ಅನುಭೋಗಿಯು ಎತ್ತರದ ಸಂಯೋಜನೆಗಳಿಗೆ ಆದ್ಯತೆ ನೀಡುವುದೇ ಅವಳ ಸಮಸ್ಯೆ ಆಗಿರ್ತಕ್ಕಂಥದ್ದು, ಅವಳ ವಿವೇಚನೆ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಈ ಒಂದು ಕೋಷ್ಟಕ ನಮ್ಗೆ ತಮ್ಮೆದುರಿಗೆ ಹೇಳ್ತಕ್ಕಂಥದ್ದು. ಈ ಓವಾಯ್ದಲ್ಲಿ ಏನು ಹೇಳ್ತಾ ಇದ್ದೇವೆ? ಓವಾಯ್ ಗೂಡ್ಸ್ ಟು ಅಂತಂದರೆ, ಗೂಡ್ಸ್ ಅಂದರೆ ಸರಕು 2, ಗೂಡ್ಸ್ 1 ಅಂತಂದರೆ ಸರಕು 1. ಈ ಗೆರೆಗಳಿಗೆ ಏನಂತ ಕರಿತೀವಿ ಅಂತಂದ್ರೆ ನಾವು ಫಸ್ಟು ಔದಾಸೀನ ರೇಖೆ ಅಂತ ಕರಿತೀವಿ. ಹೌದಾ? ಇವು ಔದಾಸೀನ ರೇಖೆ. ಇದಕ್ಕೇನಂತೀವಿ ಅಂತಂದರೆ ಈ ಗೆರೆಗೆ ಬಜೆಟ್ ರೇಖೆ. ಇದು ಎತ್ತರ ಅಂತ ಅಥವಾ ನೇರ ಗೆರೆ ಅಂತ ತೊಳಿತೀವಿ. ಎತ್ತರದ ಇದು ನೋಡಿ, ಇದನ್ನೇ ಈ ರೇಖಾಚಿತ್ರವನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ತಮಗೆ. ಉದಾಹರಣೆಗೆ, ಅನುಭೋಗಿಯ ಲಭ್ಯವಿರುವ ಅನುಭೋಗದ ಸಂಯೋಜನೆಗಳು 2, ಬ್ರ್ಯಾಕೆಟ್ ಕ್ಲೋಸ್, ಬ್ರ್ಯಾಕೆಟ್ 1, 3, ಬ್ರ್ಯಾಕೆಟ್ ಕ್ಲೋಸ್, ಬ್ರ್ಯಾಕೆಟ್ 3.1, ಬ್ರ್ಯಾಕೆಟ್ ಕ್ಲೋಸ್, 1.2, ಬ್ರ್ಯಾಕೆಟ್ ಕ್ಲೋಸ್, 2.1, ಬ್ರ್ಯಾಕೆಟ್ ಕ್ಲೋಸ್, 1.1, ಬ್ರ್ಯಾಕೆಟ್ ಕ್ಲೋಸ್, 0.0, ಬ್ರ್ಯಾಕೆಟ್ ಕ್ಲೋಸ್, ಬ್ರ್ಯಾಕೆಟ್ 0.1 ಹೀಗಿರುತ್ತವೆ ಎಂದು ಭಾವಿಸೋಣ. ಈಗ ಅನುಭೋಗಿಯು 2.2 ಸಂಯೋಜನೆಗಳಿಗೆ ಆದ್ಯತೆ ತೋರುತ್ತಾಳೆ ಮತ್ತು
ಉಳಿದ ಸಂಯೋಜನೆಗಳಿಗೆ ಉದಾಸೀನವಾಗಿರುತ್ತಾಳೆ. ಏಕೆಂದರೆ 2.2 ಸಂಯೋಜನೆಗಳಲ್ಲಿ 2 ಸರಕುಗಳು ಅಧಿಕ ಪ್ರಮಾಣದಲ್ಲಿ ದೊರೆಯುತ್ತವೆ ಮತ್ತು ಉಳಿದ ಸಂಯೋಜನೆಗಳಲ್ಲಿ ಒಂದು ಸರಕನ್ನು ಹೆಚ್ಚಾದರೆ ಇನ್ನೊಂದು ಸರಕನ್ನು ಕಡಿಮೆ ಇರುತ್ತದೆ. ಕೆಳಗಿನ ರೇಖಾಚಿತ್ರವನ್ನು ಅನುಭೋಗಿಯ ಆದರ್ಶ ಆಯ್ಕೆಯನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ 2 ಸರಕು ಅಂತಂದರೆ ಸರಕು 1 ಮತ್ತು ಸರಕು 2, ಇವೆರಡು ಸರಕುಗಳು. ಇಲ್ಲಿ ರೇಖಾಚಿತ್ರದಲ್ಲಿ 3 ಔದಾಸೀನ ರೇಖೆಗಳಿವೆ. 3 ಅಂತಂತಂದರೆ ಇಲ್ಲಿ ನೋಡಿ 1 2 3. ಕೆಳಗಿನ ಔದಾಸೀನ ವಕ್ರರೇಖೆ ಮೇಲಿನ ಸಂಯೋಜನೆಗಳನ್ನು ಅನುಭೋಗಿಗೆ ಕಡಿಮೆ ತೃಪ್ತಿಯನ್ನು ನೀಡುತ್ತವೆ. ಈ ಔದಾಸೀನ ವಕ್ರರೇಖೆ ಅಲ್ಲ, ಮೇಲಿನ ಸಂಯೋಜನೆಗಳು ಅನುಭೋಗಿಗೆ ಕಡಿಮೆ ತೃಪ್ತಿಯನ್ನು ನೀಡುತ್ತವೆ ಅಂತಂದರೆ ಈ ಮೇಲಿನ ಸಂಯೋಜನೆಗಳಿಗೆ ಕಂಪೇರ್ ಮಾಡಿದಾಗ ಈ ಔದಾಸೀನ ವಕ್ರರೇಖೆ 1 ಕಡಿಮೆ ಆದಂಥ ಒಂದು ತೃಪ್ತಿಯನ್ನು ನೀಡ್ತಾ ಇದೆ. ಅಥವಾ ಮೇಲ್ಭಾಗದಲ್ಲಿರುವ ಔದಾಸೀನ ಮೇಲಿನ ಸಂಯೋಜನೆಯನ್ನು ಅನುಭೋಗಿಯ ಅಧಿಕ ತೃಪ್ತಿ ನೀಡುತ್ತವೆ. ಆದರೆ ಈ ವಕ್ರರೇಖೆ ಬಜೆಟ್ ರೇಖೆಯ ಹೊರಗೆ ಮೇಲ್ಭಾಗದಲ್ಲಿರುವುದರಿಂದ ಅದರ ಸಂಯೋಜನೆಗಳನ್ನು ಅನುಭೋಗಿಯ ಆದಾಯಕ್ಕೆ ಎಟುಕುವುದಿಲ್ಲ. ಅಂದರೆ ನಾವು ಔದಾಸೀನ ವಕ್ರರೇಖೆ ಈ 1ಕ್ಕಿಂತ ಮೇಲ್ಮಟ್ಟದ 3ನೇ ಹೆಚ್ಚು ಔದಾಸೀನ ವಕ್ರರೇಖೆಯಲ್ಲಿ ಇಲ್ಲಿ ಹೆಚ್ಚು ನಮಗೆ ತೃಪ್ತಿ ಸಿಗುತ್ತದೆ ಅಥವಾ ಹೆಚ್ಚು ನಮಗೆ ಲಾಭ ಸಿಗುತ್ತದೆ ಅಂತ ನಾವೇನಾದರೂ ವಿಚಾರ ಮಾಡಿದ್ದೇವೆ ಅಂತಂದರೆ ಈ IC ಇಂಡಿಫಿನೆಂಟ್, ಇದಕ್ಕೆ ಇಂಗ್ಲೀಷ್ನಲ್ಲಿ IC ಅಂತ ಕರೀತಾರೆ. IC ಅಂತಂದರೆ ಇಂಡಿಫಿನೆಂಟ್ ಕರ್ವ್ ಅಂತ ಕರಿತೇವೆ. ಏನು ಇಂಡಿಫಿನೆಂಟ್ ಕರ್ವ್, ಇದು ಔದಾಸೀನ ವಕ್ರರೇಖೆ. ಹಾಗಾದರೆ IC1 ರೇಖೆಯೂ ಕೂಡ ನಮಗೆ ಕಡಿಮೆ ತೃಪ್ತಿ ಕೊಡ್ತದೆ ಅಂತ ಹೇಳ್ತೀರಿ. ಮತ್ತು IC2 ರೇಖೆ ಎತ್ತರದ ಔದಾಸೀನ ರೇಖೆ ಕಡೆಗೆ ಹೋದಾಗ ಕೂಡ IC3 ಕೂಡ ಹೆಚ್ಚು ತೃಪ್ತಿ ಕೊಡಬೇಕು ಈ ಒಂದು ಎತ್ತರದ ಕಡೆಗೆ ನೋಡಿದಾಗ. ಆದರೆ ಅಂದರೆ ಇಂಡಿಫಿನೆಂಟ್ ಕರ್ವ್ 3 ಕೂಡ ನೀವು ಔದಾಸೀನ ವಕ್ರರೇಖೆ ಹೊರ ವಲಯದಿಂದ ಇದನ್ನು ಕೂಡ ನಮಗೆ ತೃಪ್ತಿಯನ್ನು ನೀಡೋದಿಲ್ಲ ಅಂತಂತಂದರೆ, ಹಾಗಾದರೆ ಈ 2 ರೇಖೆಗಳ ಮೇಲಿನ ಸಂಯೋಜನೆಗಳನ್ನು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಯಾಕೆಂದರೆ ಇದು ಒಂದನೇದು ಈ ಬಜೆಟ್ ರೇಖೆ ಅಂತ ಹೇಳಿನಲ್ಲ, ಈ ಬಜೆಟ್ ರೇಖೆ ಕೆಳಗಡೆ ಇರುವುದರಿಂದ IC1 ರೇಖೆ ನಮ್ಮಲ್ಲಿ ಇನ್ನೂ ಜಾಸ್ತಿ ಹಣ ಉಳಿಯುತ್ತದೆ. ಆದರೆ ವಸ್ತುಗಳನ್ನು ಅಥವಾ ಔದಾಸೀನ ನಕ್ಷೆ ಬಜೆಟ್ ರೇಖೆ ಕೆಳಗಡೆ ಇರುವುದರಿಂದ ಇದು ಕೂಡ ನಮಗೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡೋಕ್ಕೆ ಆಗೋದಿಲ್ಲ. ಆದರೆ IC3 ಕೂಡ ಯಾಕಂದರೆ ಈ ಬಜೆಟ್ ರೇಖೆ ಏನು ಗೆರಿ ಇದಲ್ಲ, ಈ ಬಜೆಟ್ ಲೈನು ನಮ್ಮ ಹಣಕಾಸಿನ ಒಂದು ನಕ್ಷೆ, ಈ ಬಜೆಟ್ ರೇಖೆ IC3 ಬಜೆಟ್ ರೇಖೆಗೆ ಹಾಯುವುದಿಲ್ಲ. ಅದು ಇಷ್ಟು ಡಿಸ್ಟೆನ್ಸ್ ಇದೆ ಈ ಬಜೆಟ್ ರೇಖೆಗೂ ಮತ್ತು IC3 ರೇಖೆಗೂ. ಇದನ್ನು ಕೂಡ ನಮಗೆ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಈ ಒಂದು ಎತ್ತರದ ಔದಾಸೀನ ಬಜೆಟ್ ರೇಖೆ 3ರಲ್ಲಿ ನಾವು ಆಯ್ಕೆ ಮಾಡ್ಕೊಂಡೇವೆ ಅಂತಂತಂದರೆ ನಮ್ಮಲ್ಲಿ ಆಸೆ ಇರ್ಬೋದು, ಆದರೆ ಹಣ ಕೊರತೆ ಇದೆ, ಇಷ್ಟು ಹಣ ನಮ್ಮ ಹತ್ರ ಇಲ್ಲ. ಹಾಗಾದರೆ ಆದರ್ಶ ಆಯ್ಕೆ ಯಾವುದು ಅಂತ ಪ್ರಶ್ನೆ ನಮಗೆ ಕಾಣ್ತಕ್ಕಂಥದ್ದು. ಯಾವುದು ಕ್ವಶನ್?
ಯಾವುದು ಅಂತ ಕ್ವಶನ್ ಇದೆ ನೋಡಿ. ಮಧ್ಯದ ಔದಾಸೀನ ವಕ್ರರೇಖೆಯು ಬಜೆಟ್ ರೇಖೆಯನ್ನು ಸ್ಪರ್ಶಿಸುವ ಬಿಂದುವು ಅನುಭೋಗಿಯ ಆದರ್ಶ ಆಯ್ಕೆಯಾಗಿರುತ್ತದೆ. ಇಲ್ಲಿ ನೋಡಿ, ಮಧ್ಯರೇಖೆ IC1 ರೇಖೆನೂ ಅಲ್ಲ, IC2 ರೇಖೆ ಅಲ್ಲ, ಅದರ ಮಧ್ಯರೇಖೆ ಏನಿದೆಯಲ್ಲ 2 ಅಂತಕ್ಕಂಥ IC2 ಇದು ಬಜೆಟ್ ರೇಖೆಯನ್ನು ಸ್ಪರ್ಶಿಸುವುದರಿಂದ, ಹೌದು ನೋಡ್ರಿ, ಈ ಬಜೆಟ್ ರೇಖೆಯನ್ನು ಸ್ಪರ್ಶಿಸುವುದರಿಂದ ನಮಗೇನಾಗಿದೆ ಅಂತಂತಂದರೆ ಅನುಭೋಗಿಯ ಆದರ್ಶ ಆಯ್ಕೆಯಾಗಿರುತ್ತದೆ. ಈ ಒಂದು ವಕ್ರರೇಖೆ ಮೇಲಿರುವ ಸಂಯೋಜನೆಗಳನ್ನು ವಕ್ರರೇಖೆಯ ಸಂಯೋಜನೆಗಳಿಗಿಂತ ಗರಿಷ್ಠ ತೃಪ್ತಿಯನ್ನು ನೀಡುತ್ತದೆ. ಈ ಸಂಯೋಜನೆಯನ್ನು X1 X2 ರೇಖೆಯನ್ನು ಸ್ಪರ್ಶಿಸುವುದರಿಂದ, ಅಂದರೆ X1 ನೋಡಿ, ಇಲ್ಲಿ ಗೂಡ್ಸ್ 1, ಇಲ್ಲಿ ಗೂಡ್ಸ್ 1 ಮತ್ತು ಗೂಡ್ಸ್ 2, ಈ ಗೆರಿಗೂ ಮತ್ತು ಈ ಗೆರಿ ಮತ್ತು ಔದಾಸೀನ ವಕ್ರರೇಖೆ, ಈ ಮೂರು ರೇಖೆಗಳು ಒಂದಕ್ಕೊಂದು ಸ್ಪರ್ಶಿಸುವುದರಿಂದ ಇಲ್ಲಿ ಅನುಭೋಗಿಯು ಆದಾಯಕ್ಕೆ ಎಟುಕುತ್ತದೆ ಅಥವಾ ಸಮನಾಗಿರುತ್ತದೆ. ಆ ಕಾರಣಕ್ಕಾಗಿ ಆದರ್ಶ ಆಯ್ಕೆ ಅಂತ ಪ್ರಶ್ನೆ ಬಂದಿದ್ದಾದರೆ ನೀವು ಈ ರೇಖಾಚಿತ್ರವನ್ನು ಹಾಕಿ ಈ ಥರ ನೀವು ಬರೆದು ಎಕ್ಸ್ಪ್ಲೇನ್ ಮಾಡಿದ್ದೇ ಆದರೆ ನಿಮಗೆ 6 ಅಂಕಗಳನ್ನು ಖಂಡಿತವಾಗಿ ಸಿಗುತ್ತವೆ ಅಂತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ